ಹಲೋ ಸಾಧಕರೇ, ವೆಲ್ಕಮ್ ಟು ರಘು ಜಿಕೆ 2026 ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಮತ್ತೆ ಇವತ್ತು ನಾನು ಇಂಪಾರ್ಟೆಂಟ್ ಆಗಿರುವಂತಹ ಮತ್ತೆ ಟಾಪಿಕ್ ಅನ್ನ ತೆಗೆದುಕೊಂಡು ಬಂದಿದ್ದೀನಿ. ಏನಪ್ಪಾ ಅಂತಂದ್ರೆ ನೋಡ್ರಿ, ವಿದೇಶಿ ಪ್ರವಾಸಿಗರ ಕುರಿತಾಗಿ ತೆಗೆದುಕೊಂಡು ಬಂದಿದ್ದೀನಿ ನಾನು ಇವತ್ತು ಟಾಪಿಕ್ನ. ಏನ್ ಹೇಳಿ, ವಿದೇಶಿ ಪ್ರವಾಸಿಗರ ವಿವರವಾದ ಮಾಹಿತಿಯನ್ನ ಕುರಿತು ನಾನು ಇವತ್ತು ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ. ಇಂಪಾರ್ಟೆಂಟ್ ಆಗಿ ಎಕ್ಸಾಮ್ ಅಲ್ಲಿ ಇದ್ರ ಮೇಲೆ ಒಂದು ಫಿಕ್ಸ್ ಆಗಿರುವಂತ ಕ್ವಶನ್ ಇದ್ದೇ ಇರುತ್ತೆ. ಯಾವ ರೀತಿಯಾಗಿ ಕ್ವಶನ್ ಗಳನ್ನ ಕೇಳ್ತಾರೆ, ನಾವು ಮೊದಲು ಇದರ ಬಗ್ಗೆ ಪೂರ್ತಿ ಡೀಟೇಲ್ ಆದ ಮಾಹಿತಿಯನ್ನ ತಿಳಿದುಕೊಳ್ಳೋಣ, ಸರಿನಾ? ನೋಡ್ರಿ, ಭಾರತ ದೇಶಕ್ಕೆ ಬಂದಿರತಕ್ಕಂತ ವಿದೇಶಿಯರ ಕುರಿತಾಗಿ ಇವತ್ತು ನಾವು ತಿಳಿದುಕೊಳ್ಳೋಣ. ಮೊದಲನೇದಾಗಿ ನಾವು ಮೆಗಾಸ್ತಾನಿಸ್ ರವರ ಕುರಿತಾಗಿ ತಿಳಿದುಕೊಳ್ಳೋಣ. ಏನ್ ಹೇಳಿ, ಮೆಗಾಸ್ತಾನಿಸ್ ಇವ್ರ ಕುರಿತಾಗಿ ತಿಳ್ಕೊಳ್ಳೋಣ. ನೋಡ್ರಿ, ಇವ್ರು ಎಲ್ಲಿಂದ ಬಂದಿದ್ರು? ಇವರು ಗ್ರೀಸ್ ದೇಶದ ರಾಯಭಾರಿ ಆಗಿದ್ರು. ಯಾರು ಕಳಿಸಿದ್ರು ಇವರಿಗೆ? ಸೆಲ್ಯೂಕಸ್ ನಿಕೇಟನ್ ನಿಂದ ಕಳಿಸಲ್ಪಟ್ಟಿರ್ತಕ್ಕಂಥವ್ರು ಇವರು ಬಂದಿರತಕ್ಕಂಥ ಅವಧಿಯನ್ನ ನೋಡ್ತಾ ಹೋದ್ರೆ ನಾವು ಕ್ರಿಸ್ತಪೂರ್ವ 302ರಿಂದ 298 BCE ಆ ಟೈಮ್ನಲ್ಲಿ ಇವರು ಭಾರತಕ್ಕೆ ಆಗಮನವನ್ನ ಮಾಡ್ತಾರೆ. ಇವರಿಗೆ ಭಾರತ ದೇಶದಲ್ಲಿ ಆಶ್ರಯವನ್ನ ನೀಡಿರ್ತಕ್ಕಂತಹ ರಾಜ್ಯ ಯಾರಪ್ಪ ಅಂದ್ರೆ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕನಾಗಿರ್ತಕ್ಕಂತಹ ಚಂದ್ರಗುಪ್ತ ಮೌರ್ಯರವರು ಇವರು ಈ ಮೆಗಾಸ್ತಾನಿಸ್ರವರಿಗೆ ಆಶ್ರಯವನ್ನ ನೀಡ್ತಾರೆ. ಇವರು ಬರೆದಿರ್ತಕ್ಕಂಥ ಕೃತಿ ಯಾವ್ದಪ್ಪ ಅಂದ್ರೆ ಇಂಡಿಕಾ. ಯಾವ್ದು ಹೇಳಿ? ಇಂಡಿಕಾ. ಈ ಕೃತಿ ಏನನ್ನು ತಿಳಿಸುತ್ತಪ್ಪ ಅಂತಂದ್ರೆ ಮೌರ್ಯರ ರಾಜಧಾನಿ ಮತ್ತು ಪಾಟಲಿಪುತ್ರದ ನಗರದ ಆಡಳಿತ, ಮಿಲಿಟರಿಯ ವ್ಯವಸ್ಥೆ ಮತ್ತು ಭಾರತದ ಸಮಾಜದ ಸ್ಥಿತಿಗತಿಗಳ ಕುರಿತಾಗಿ ಈ ಕೃತಿಯು ತಿಳಿಸ್ತದೆ. ನೋಡ್ರಿ, ಭಾರತ ರಾಜನ ಬಗ್ಗೆ ಏನ್ ಹೇಳಿದಾರಪ್ಪ ಅಂದ್ರೆ ಮೆಗಾಸ್ತಾನಿಸ್ ಅವರು ಅಂದ್ರೆ, ಚಂದ್ರಗುಪ್ತನ ಮೌರ್ಯನು ಅತ್ಯಂತ ಕಟ್ಟುನಿಟ್ಟಾಗಿರ್ತಕ್ಕಂತಹ ಮತ್ತು ಶಿಸ್ತಿನ ಆಡಳಿತಗಾರನಾಗಿದ್ರು. ಕಟ್ಟುನಿಟ್ಟಾಗಿರ್ತಕ್ಕಂತಹ ರಾಜ ಮತ್ತು ಶಿಸ್ತಿನ ಆಡಳಿತಗಾರ ಮತ್ತು ಸಾರ್ವಜನಿಕರ ನಡುವೆ ಹೋಗುವಾಗ ಕಟ್ಟುನಿಟ್ಟಾದ ಭದ್ರತೆ ಇವನಿಗೆ ಇರ್ತಾ ಇತ್ತು. ಇವರು ಸಾರ್ವಜನಿಕವಾಗಿ ಹೊರಡುವಂತಹ ಸಮಯದಲ್ಲಿ ಇವರಿಗೆ ಕಟ್ಟುನಿಟ್ಟಾಗಿರ್ತಕ್ಕಂಥ ಭದ್ರತೆಯ ವ್ಯವಸ್ಥೆ ಕೂಡ ಇವರಿಗೆ ಇರ್ತಾ ಇತ್ತು. ಮತ್ತೆ ಆತನಿಗೆ ವಿಷ ಹಾಕದಂತೆ ತಡೆಯಲು ವಿಶೇಷವಾದ ಆಳುಗಳನ್ನು ಆಹಾರವನ್ನು ಮೊದಲು ಸವಿಸ್ತಾ ಇದ್ರು. ಅಂದ್ರೆ ರಾಜನಿಗೆ ಊಟದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಷ ಹಾಕಬಾರ್ದು ಅಂತೇಳಿ ಅದನ್ನ ತಡೆಯೋದಕ್ಕೋಸ್ಕರಪ್ಪ ಅಂದ್ರೆ ವಿಶೇಷವಾದ ಆಳುಗಳಿದ್ರು. ಮೊದಲು ಆಳುಗಳು ಊಟ ಮಾಡಿದ ನಂತರನೇ ಈ ರಾಜನು ಊಟ ಮಾಡ್ತಾ ಇದ್ನು ಅಂತ. ಭಾರತದ ಬಗ್ಗೆ ಏನ್ ಹೇಳಿದಾನೆ ನೋಡ್ರಿ, ದಾಸ್ಯ ಪದ್ಧತಿ ಇರಲಿಲ್ಲ ಅಂತ ಅಂದ್ರೆ ತಪ್ಪಾಗಿ ದಾಖಲೆ ಮಾಡಿದ್ದಾರೆ. ಬಹುಶಃ ಗ್ರೀಸ್ನಲ್ಲಿ ಕ್ರೂರ ಗುಲಾಮಗಿರಿ ಇಲ್ಲಿ ಕಾಣದ ಕಾರಣ ಹೀಗೆ ಬರೆದಿರಬಹುದು ಅವರು. ನೋಡ್ರಿ, ಭಾರತೀಯ ಸಾಮ್ರಾಜ್ಯವನ್ನು 7 ಜಾತಿಗಳಾಗಿ ವಿಂಗಡಿಸಿದ್ರು ಮತ್ತು ಭಾರತೀಯರು ತುಂಬಾ ಪ್ರಾಮಾಣಿಕರು ಮತ್ತು ಕಳ್ಳತನ ಮತ್ತು ಯಾವುದೇ ರೀತಿಯಾಗಿರ್ತಕ್ಕಂಥದ್ದು ಇರಲಿಲ್ಲ, ಅಪರೂಪವಾಗಿ ಇರ್ತಾ ಇತ್ತು ಅಂತೇಳಿ ಹೊಗಳಿಕೆಯನ್ನ ಮಾಡಿದ್ದಾರೆ. ನೋಡ್ರಿ, ದಾಸ್ಯ ಪದ್ಧತಿ ಅಂದ್ರೆ ಗುಲಾಮಗಿರಿ ಪದ್ಧತಿಯಪ್ಪ ಅಂತಂದ್ರೆ ಇವರ ಆಳ್ವಿಕೆಯಲ್ಲಿ ಇರಲಿಲ್ಲ ಅಂತೇಳಿ ಮೆಗಾಸ್ತಾನಿಸ್ ರವರು ತಿಳಿಸಿದ್ದಾರೆ. ನೆಕ್ಸ್ಟ್ ನೋಡೋಣ, ಡೈಮಾಕಸ್ ಯಾರು ಹೇಳಿ? ಎರಡನೆಯದಾಗಿ ನಾವು ಡೈಮಾಕಸ್ ಅವರ ಕುರಿತಾಗಿ ನೋಡೋಣ. ನೋಡ್ರಿ, ಇವರು ಕೂಡ ಗ್ರೀಸ್ ದೇಶದವರು. ಆಮೇಲೆ ಸಿರಿಯಾದ ಸೆಲ್ಯೂಸಿಡ್ ರಾಜ ಆಂಟಿಕೋಸ್ ಅವರು ರಾಯಭಾರಿಯಾಗಿ ಇವರನ್ನ ಕಳಿಸಿರ್ತಕ್ಕಂಥ ರಾಯಭಾರಿ. ಇವರು ವರ್ಷಪ್ಪ ಅಂತಂದ್ರೆ ಕ್ರಿಸ್ತಪೂರ್ವ 290. ಆಶ್ರಯ ನೀಡಿರ್ತಕ್ಕಂಥ ರಾಜ್ಯ ಚಂದ್ರಗುಪ್ತನ ಮಗನಾಗಿರ್ತಕ್ಕಂತಹ ಬಿಂದುಸಾರ ಇದಾರಲ್ಲ, ಇವರಿಗೆ ಆಶ್ರಯವನ್ನ ನೀಡ್ತಾರೆ. ಇವ್ರ ಕೃತಿ ಬಗ್ಗೆ ಯಾವುದೇ ಆಗಿರ್ತಕ್ಕಂತಹ ಸ್ವತಂತ್ರವಾದ ಪುಸ್ತಕಗಳಿಲ್ಲ. ಆದ್ರೆ ಇವರು ಇತರ ಗ್ರೀಕ್ ಬರಹಗಾರರ ಉಲ್ಲೇಖಗಳಲ್ಲಿ ಇವರ ಬಗ್ಗೆ ಮಾಹಿತಿಯನ್ನ ಇದೆ. ಇವರು ಭಾರತ ದೇಶಕ್ಕೆ ಬಂದಿದ್ರು. ಈ ಚಂದ್ರಗುಪ್ತ ಮಗನಾಗಿರ್ತಕ್ಕಂಥ ಬಿಂದುಸಾರ ಇದಾರಲ್ಲ, ಅವರ ಆಶ್ರಯದಲ್ಲಿ ಇವರು ಇದ್ರು ಅಂತೇಳಿ. ನೋಡ್ರಿ, ಕೃತಿಯ ವಿಶೇಷತೆ ಏನಪ್ಪಾ ಅಂದ್ರೆ ಮೌರ್ಯ ರಾಜ್ಯಸಭೆಯ ರಾಜ್ಯತಾಂತ್ರಿಕ ಸಂಬಂಧಗಳ ಕುರಿತಾಗಿ ಇವರ ಕೃತಿ ತಿಳಿಸ್ಕೊಟ್ಟಿದೆ ಅಂತ ಹೇಳ್ತಾರೆ. ಆದ್ರೂ ಲಭ್ಯವಾಗಿಲ್ಲ, ಆದ್ರೂ ಕೂಡ ಮಾಹಿತಿ ಇದೆ. ನೋಡ್ರಿ, ಭಾರತ ಮತ್ತು ರಾಜರ ಬಗ್ಗೆ ಏನ್ ಹೇಳಿಕೆ ನೀಡಿದ್ದಾರೆ? ಬಿಂದುಸಾರ ರಾಜರು ಗ್ರೀಕ್ ದೊರೆಯ ಬಳ್ಳಿ ಮಧುರವಾಗಿರ್ತಕ್ಕಂಥ ವೈನ್ ಮತ್ತು ಒಣಗಿದ ಅಂಜೂರದ ಹಣ್ಣುಗಳು, ಫಿಗ್ಸ್ ಅಂತ ಕರಿತೀವಲ್ಲ ಅದು, ಮತ್ತೆ ಒಬ್ಬ ಗ್ರೀಕ್ ತತ್ವಜ್ಞಾನಿಯನ್ನು ಕಳುಹಿಸುವಂತೆ ಪತ್ರದ ಮೂಲಕ ಕೋರಿದ ರಾಜತಾಂತ್ರಿಕ ಸಂಭಾಷಣೆಯನ್ನು ಉಲ್ಲೇಖಿಸಿದ್ದಾರೆ. ಅಂದ್ರೆ ಭಾರತ ದೇಶದ ಈ ರಾಜರು ಒಬ್ಬ ಗ್ರೀಕ್ ರಾಜರಿಗೆ ಜೊತೆಗೆ ಯಾವ ರೀತಿ ಪತ್ರ ವ್ಯವಹಾರ ಮಾಡಿದ್ರು ಅಂತ ಹೇಳಿ ಈ ಕೃತಿಯಲ್ಲಿ ನಾವು ತಿಳಿದುಕೊಳ್ಬಹುದು ಅಂತ ತಿಳಿಸಿದ್ದಾರೆ. ನೆಕ್ಸ್ಟ್ ನೋಡೋಣ. ನೋಡ್ರಿ, ಡಯೋನಿಸಿಯಸ್. ಮೂರನೇದಾಗಿ ಡಯೋನಿಸಿಯಸ್. ನೋಡ್ರಿ, ಇವರು ಈಜಿಪ್ಟ್ ದೇಶದವರು. ಈಜಿಪ್ಟ್ನ ರಾಜರಾಗಿರ್ತಕ್ಕಂತಹ ಟಾಲೆಮಿ ಫಿಲ್ಡೆಲ್ಫಸ್ ಕಳುಹಿಸಿರ್ತಕ್ಕಂಥ ರಾಯಭಾರಿ ಇವರು ಕ್ರಿಸ್ತಪೂರ್ವ 250ರಲ್ಲಿ ಭಾರತಕ್ಕೆ ಬರ್ತಾರೆ. ಆಶ್ರಯವನ್ನು ನೀಡತಕ್ಕಂಥ ದೊರೆಯಪ್ಪ ಅಂತಂದ್ರೆ ಮೌರ್ಯ ಸಾಮ್ರಾಜ್ಯದ ಶ್ರೇಷ್ಠ ಅರಸನಾಗಿರ್ತಕ್ಕಂತಹ ಅಶೋಕರವರು ಇವರಿಗೆ
ಆಶ್ರಯವನ್ನು ನೀಡಿದರು. ಯಾವುದೇ ರೀತಿಯಾಗಿರ್ತಕ್ಕಂಥ ಕೃತಿಗಳು ಲಭ್ಯ ಇಲ್ಲ. ಬಟ್ ಕೃತಿಯಲ್ಲಿ ಏನು ಮಾಹಿತಿ ಇದೆಯಪ್ಪ ಅಂತಂದ್ರೆ, ಮೌರ್ಯರ ಕಾಲದ ಭೌಗೋಳಿಕ ಮತ್ತು ವ್ಯಾಪಾರ ಸಂಬಂಧಗಳನ್ನ ಕುರಿತಾಗಿ ಇವರು ಬರೆದಿರ್ತಕ್ಕಂತಹ ಕೆಲವೊಂದು ಮಾಹಿತಿಯನ್ನು ನಾವು ಇಲ್ಲಿ ತಿಳ್ಕೊಳ್ಬಹುದು. ನೋಡ್ರಿ, ಭಾರತದ ಕುರಿತಾಗಿ ಏನ್ ಹೇಳಿದ್ದಾರೆ ಮತ್ತು ರಾಜನ ಬಗ್ಗೆ ಅಂದ್ರೆ, ಮೌರ್ಯ ಸಾಮ್ರಾಜ್ಯದ ಸಂಪತ್ತು, ಆನೆಗಳ ಸೈನ್ಯ, ಅಶೋಕನ ಶಾಂತಿ ಪ್ರಿಯ ಮತ್ತು ಧಾರ್ಮಿಕ ನೀತಿಗಳ ಬಗ್ಗೆ ಇತರ ಸಮಕಾಲೀನ ಗ್ರೀಕ್ ಲೇಖಕರು ಇವನ ಉಲ್ಲೇಖವನ್ನ ಬಳಕೆ ಮಾಡಿದ್ದಾರೆ. ಇವರು ಡಯೋನಿಸಸ್ ಅವರು ಇದಾರಲ್ಲ, ಇವರು ಬರೆದಿರ್ತಕ್ಕಂತಹ ಕೆಲವೊಂದಿಷ್ಟು ಮಾಹಿತಿಯನ್ನ ಇತರೆ ಲೇಖಕರು ಕೂಡ ಮಾಹಿತಿಯನ್ನ ನೀಡಿದ್ದಾರೆ. ನೆಕ್ಸ್ಟ್ ನೋಡೋಣ. ನೋಡ್ರಿ, ಫಾಹಿಯಾನ್, ಇದು ಎಕ್ಸಾಮ್ ಪಾಯಿಂಟ್ಸ್ ಇಂದ ವೆರಿ ಇಂಪಾರ್ಟೆಂಟು. ಫಾಹಿಯಾನ್ ಅವರು ನೋಡ್ರಿ, ಇವರೊಬ್ಬ ಚೀನಾ ದೇಶದ ಬೌದ್ಧ ಸನ್ಯಾಸಿಯಾಗಿದ್ರು. ನೋಡ್ರಿ, ಇವರು ಭಾರತಕ್ಕೆ ಬಂದಿರತಕ್ಕಂತಹ ವರ್ಷ ಯಾವ್ದಪ್ಪ ಅಂದ್ರೆ ಕ್ರಿಸ್ತ ಶಕ 390ರಿಂದ 414 CE ನೋಡ್ರಿ, ಆಶ್ರಯವನ್ನು ನೀಡಿರ್ತಕ್ಕಂಥ ದೊರೆ ಯಾರು? ಗುಪ್ತ ಸಾಮ್ರಾಜ್ಯದ 2ನೇ ಚಂದ್ರಗುಪ್ತ ಅಥವಾ ವಿಕ್ರಮಾದಿತ್ಯ ಅಂತ ಹೇಳಿ ಕರಿತೀವಲ್ಲ, ಇವರಿಗೆ ಆಶ್ರಯವನ್ನ ನೀಡ್ತಾರೆ. ಇವರು ಬರ್ದಿರ್ತಕ್ಕಂಥ ಕೃತಿ ಯಾವ್ದಪ್ಪ ಅಂದ್ರೆ ಫೋಕೋಕಿ. ಏನ್ ಹೇಳಿ? ಫೋಕೋಕಿ. ಇದು ಅವರ ಬರೆದಿರ್ತಕ್ಕಂಥ ಕೃತಿಯಾಗಿದೆ. ಇವ್ರ ಕೃತಿ ಯಾವ್ದಪ್ಪ ಅಂತಂದ್ರೆ, ಭಾರತದಲ್ಲಿದ್ದ ಮೂಲ ಬೌದ್ಧ ಗ್ರಂಥಗಳ ಹುಡುಕಾಟ ಮತ್ತು ಬೌದ್ಧ ಧರ್ಮದ ಸ್ಥಿತಿಯನ್ನ ಕುರಿತಾಗಿ ತಿಳಿಸ್ಕೊಡ್ತದೆ. ಭಾರತೀಯ ರಾಜರ ಬಗ್ಗೆ ಏನ್ ಹೇಳಿದ್ದಾರೆ? ಆಶ್ಚರ್ಯಕರ ಸಂಗತಿ ಅಂದರೆ, ಇವರು ತನ್ನ ಕೃತಿಯಲ್ಲಿ ರಾಜರ ಹೆಸರನ್ನ 2ನೇ ಚಂದ್ರಗುಪ್ತ ನೇರವಾಗಿ ಎಲ್ಲೂ ಉಲ್ಲೇಖಿಸಿಲ್ಲ, ಆದರೆ ಆತನು ಅತ್ಯುತ್ತಮವಾಗಿರ್ತಕ್ಕಂಥ ಆಡಳಿತಗಾರ ಅಂತ ಹೇಳಿ ಹೊಗಳಿದ್ದಾರೆ. ನೋಡ್ರಿ, ಭಾರತದ ಬಗ್ಗೆ ಏನ್ ಹೇಳ್ತಾರೆ? ಗುಪ್ತರ ಕಾಲದ ಮಗಧ ದೇಶವು ಅತ್ಯಂತ ಶ್ರೀಮಂತವಾಗಿತ್ತು ಮತ್ತು ಜನರು ಶಾಂತಿ ಪ್ರಿಯರಾಗಿದ್ರು, ಅಪರಾಧಗಳನ್ನ ಕಡಿಮೆ ಮಾಡ್ತಾ ಇದ್ರು ಮತ್ತು ಶಿಕ್ಷೆಗಳು ಮೃದುವಾಗಿದ್ವು. ಅಂದ್ರೆ ಯಾರಿಗೂ ಇಲ್ಲಿ ಮರಣದಂಡನೆಯನ್ನ ನೀಡ್ತಾ ಇರಲಿಲ್ಲ. ಅದೇ ರೀತಿ ಜನರು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮಾಂಸಗಳನ್ನ ತಿನ್ನುತ್ತಾ ಇರಲಿಲ್ಲ ಮತ್ತು ಮದ್ಯಪಾನವನ್ನ ಕೂಡ ಮಾಡ್ತಾ ಇರಲಿಲ್ಲ ಅಂತೇಳಿ ಫಾಹಿಯಾನ್ ರವರು ತಮ್ಮ ಪೋಕೋಕಿ ಕೃತಿಯಲ್ಲಿ ಬರೆದಿದ್ದಾರೆ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಸಾಂಗ್ಯನ್ ಅಂತೇಳಿ ಇವ್ರು ನೋಡ್ರಿ, ಇವ್ರು ಸಾಂಗ್ಯನ್ ಕೂಡ ಇವರು ಚೀನಾದ ಒಬ್ಬ ರಾಯಭಾರಿ. ನೋಡ್ರಿ, ಬೌದ್ಧ ಧರ್ಮದ ಪ್ರತಿನಿಧಿಯಾಗಿದ್ರು. ಇವರು ಬಂದಿರತಕ್ಕಂಥ ವರ್ಷಪ್ಪ ಅಂದ್ರೆ ಕ್ರಿಸ್ತ ಶಕ 518ರಿಂದ 512ವರೆಗೆ ಇವರ ಕಾಲಾವಧಿಯಾಗಿದೆ. ನೋಡ್ರಿ, ಭಾರತ ದೇಶದಲ್ಲಿ ಇವರಿಗೆ ಆಶ್ರಯವನ್ನು ನೀಡಿರ್ತಕ್ಕಂಥ ದೊರೆ ಯಾರಪ್ಪ ಅಂತಂದ್ರೆ, ಗುಪ್ತ ಸಾಮ್ರಾಜ್ಯದ ವಾಯುವ್ಯ ಭಾರತದ ಹೂಣ ದೊರೆಯಾಗಿರ್ತಕ್ಕಂತಹ ಮಿಹಿರ್ ಕುಲದವರು ಇವರಿಗೆ ಆಶ್ರಯವನ್ನ ನೀಡ್ತಾರೆ. ಯಾರು? ಹೂಣರ ದೊರೆ, ಹೂಣ ದೊರೆಯಾಗಿರ್ತಕ್ಕಂತಹ ಮಿಹಿರ್ ಕುಲ್ ಇವರಿಗೆ ಆಶ್ರಯವನ್ನ ನೀಡಿರ್ತಕ್ಕಂಥ ದೊರೆ ಇವರಾಗಿದ್ದಾರೆ. ನೋಡ್ರಿ, ಇವರ ಕೃತಿ ಯಾವ್ದಪ್ಪ ಅಂತಂತಂದ್ರೆ ಹೂವಿ ಶಂಗ್ ಜೊತೆಗೂಡಿ ಬರೆದ ಪ್ರವಾಸದ ಟಿಪ್ಪಣಿಗಳು ಈ ಕೃತಿಯಾಗಿದೆ. ಹೂವಿ ಶಂಗ್ ಅಂತೇಳಿ ಇವರು ಬರೆದಿರ್ತಕ್ಕಂಥ ಕೃತಿಯಾಗಿದೆ. ನೋಡ್ರಿ, ಕೃತಿಯ ವಿಶೇಷತೆ ಏನಪ್ಪಾ ಅಂತಂದ್ರೆ, ವಾಯುವ್ಯ ಭಾರತ ಅಂದ್ರೆ ಗಾಂಧಾರ ಪ್ರದೇಶ ಇದೆಯಲ್ಲ, ಇದು ಮತ್ತು ಬೌದ್ಧ ಸೂಕ್ತಗಳ ವಿವರಣೆಯನ್ನ ಕುರಿತು ಇಲ್ಲಿ ಕೃತಿಯಲ್ಲಿ ತಿಳಿಸಿದ್ದಾರೆ. ನೋಡ್ರಿ, ಭಾರತದ ರಾಜ್ಯ ಮತ್ತು ಅದರ ಬಗ್ಗೆ ದೇಶದ ಬಗ್ಗೆ ಹೇಳಿರ್ತಕ್ಕಂಥ ನೋಡ್ರಿ, ಹೂಣರ ದೊರೆ ಮಿಹಿರ್ ಕುಲನು ಅತ್ಯಂತವಾಗಿರ್ತಕ್ಕಂಥ ಕ್ರೂರಿಯಾಗಿದ್ನು ಮತ್ತು ಬೌದ್ಧ ಧರ್ಮವನ್ನು ನಾಶ ಮಾಡಲು ಪ್ರಯತ್ನಿಸ್ತಾ ಇದ್ನು ಅಂತ ಹೇಳಿ ಆತನ ದಬ್ಬಾಳಿಕೆಯ ಆಡಳಿತವನ್ನ ವಿವರವಾಗಿ ವಿವರಿಸಿದ್ದಾರೆ. ನೋಡ್ರಿ, ಮಿಹಿರ್ ಕುಲ್ರವರು ಕುರಿತಾಗಿ ಬರೆದಿರ್ತಕ್ಕಂತಹ ಈ ಪ್ರವಾಸ ಟಿಪ್ಪಣಿಯಲ್ಲಿ ನಾವು ಸಾಂಗ್ಯಾನ್ ರವರು ಬರೆದಿರ್ತಕ್ಕಂಥ ಟಿಪ್ಪಣಿ ಕುರಿತಾಗಿ ನಾವು ನೋಡ್ಬೋದು. ನೆಕ್ಸ್ಟ್ ನೋಡ್ರಿ, ವೆರಿ ಇಂಪಾರ್ಟೆಂಟು. ಯಾರು? ಹುಯೆನ್ ಸ್ಯಾಂಗ್. ಯಾರು? ಹುಯೆನ್ ಸ್ಯಾಂಗ್ ರವರು. ನೋಡ್ರಿ, ಇವರು ಕೂಡ ಒಬ್ಬ ಚೀನಾ ದೇಶದವರು, ಬೌದ್ಧ ಧರ್ಮದ ಮಹಾನ್ ವಿದ್ವಾಂಸರು ಇವರು. ನೋಡ್ರಿ, ಇವರು ಪ್ರವಾಸಿಗರ ರಾಜ ಅಂತೇಳಿ ಕರೆಯುತ್ತಾರೆ ಹುಯೆನ್ ಸಾಂಗ್. ನೀವು 6ರಿಂದ 10ನೇ ತರಗತಿಯ ಪುಸ್ತಕದಲ್ಲಿ ನೋಡಬಹುದು. ಹುಯೆನ್ ಸಾಂಗ್ ರವರ ಕುರಿತಾಗಿ ಪೂರ್ತಿ ಡೀಟೇಲ್ ಆದ ಮಾಹಿತಿಯನ್ನು ನೀಡಿದ್ದಾರೆ. ಅದಕ್ಕಿಂತ ಹೆಚ್ಚಿನ ಮಾಹಿತಿ ನಾನು ಇಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ನೋಡ್ರಿ, ಇವರು ಬಂದಿರತಕ್ಕಂಥ ವರ್ಷ ಕ್ರಿಸ್ತಶಕ 629ರಿಂದ 645. ನೋಡ್ರಿ, ಆಶ್ರಯವನ್ನು ನೀಡಿರ್ತಕ್ಕಂಥ ದೊರೆ ಯಾರಪ್ಪ ಅಂತಂದ್ರೆ, ಉತ್ತರ ಭಾರತದ ದೊರೆ ಹರ್ಷವರ್ಧನನ ಕಾಲದಲ್ಲಿ ಅಂದ್ರೆ ಕನೌಜ್ ಮತ್ತು ದಕ್ಷಿಣ ಭಾರತದಲ್ಲಿ ಚಾಲುಕ್ಯರ ದೊರೆ ಇಮ್ಮಡಿ ಪುಲಕೇಶಿಯವರ ಆಸ್ಥಾನಕ್ಕೆ ಇವರು ಭೇಟಿಯನ್ನ ನೀಡ್ತಾರೆ. ನೋಡ್ರಿ, ಉತ್ತರ ಭಾರತದಲ್ಲಿ ಯಾರು? ಹರ್ಷವರ್ಧನ. ಅದೇ ರೀತಿ ದಕ್ಷಿಣ ಭಾರತದಲ್ಲಿ ಇಮ್ಮಡಿ ಪುಲಕೇಶಿಯವರ ಆಸ್ಥಾನಕ್ಕೆ ಇವರು ಭೇಟಿಯನ್ನ ನೀಡ್ತಾರೆ. ಇವ್ರ ಕೃತಿ ಯಾವ್ದಪ್ಪ ಅಂದ್ರೆ ಸಿಯುಕಿ. ನೋಡ್ರಿ, ಈ ಕೃತಿ ಏನ್ ಹೇಳ್ತದೆ? ಭಾರತದ ಸಾಮಾಜಿಕ ಧಾರ್ಮಿಕ ಸ್ಥಿತಿ ಮತ್ತು ನಲಂದ ವಿಶ್ವವಿದ್ಯಾಲಯದ ಕುರಿತಾಗಿ ವಿವರಣೆಯನ್ನ ನೀಡುತ್ತೆ.
ನೋಡ್ರಿ, ಭಾರತ ಮತ್ತು ರಾಜನ ಬಗ್ಗೆ ಹೇಳಿರ್ತಕ್ಕಂಥ ಹೇಳಿಕೆ ಏನಂದ್ರೆ ಹರ್ಷವರ್ಧನ್ ಕುರಿತಾಗಿ ಏನ್ ಹೇಳಿದ್ದಾರೆ? ಹರ್ಷವರ್ಧನನು ನೋಡ್ರಿ ಅತ್ಯಂತ ದಯಾಳು, ಪ್ರಜಾವಾತ್ಸಲ್ಯ ಮತ್ತು ಪ್ರತಿ 5 ವರ್ಷಗಳಿಗೊಮ್ಮೆ ಪ್ರಯಾಗದಲ್ಲಿ ತನ್ನ ಸರ್ವಸ್ವವನ್ನು ದಾನ ಮಾಡುವಂತ ಮಹಾನ್ ದಾನಿಯಾಗಿದ್ರು ಅಂತ ಹೊಗಳಿದ್ದಾರೆ ಇವರು. ಅದೇ ರೀತಿ ಇಮ್ಮಡಿ ಪುಲಕೇಶಿ ಬಗ್ಗೆ ಏನ್ ಹೇಳಿದ್ದಾರೆ? ದಕ್ಷಿಣದ ಚಾಲುಕ್ಯ ರಾಜ ಪುಲಕೇಶಿಯು ಅತ್ಯಂತ ಪರಾಕ್ರಮಿ. ಆತನ ಸೈನಿಕರು ಯುದ್ಧದಲ್ಲಿ ಸಾಯಲು ಹೆದರುತ್ತಾ ಇರಲಿಲ್ಲ. ಆನೆಗಳ ಸೈನ್ಯವು ಪ್ರಬಲವಾಗಿತ್ತು ಅಂತೇಳಿ ಬರೆದುಕೊಂಡಿದ್ದಾರೆ. ಹರ್ಷವರ್ಧನನಿಗೆ ಪುಲಕೇಶಿಯನ್ನು ಸೋಲಿಸುವುದಕ್ಕೆ ಸಾಧ್ಯವಾಗಲಿಲ್ಲ ಅಂತೇಳಿ ಉಲ್ಲೇಖದಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ. ನೋಡ್ರಿ, ಹರ್ಷವರ್ಧನನಿಗೆ ಪುಲಕೇಶಿಯನ್ನು ಸೋಲಿಸುವುದಕ್ಕೆ ಸಾಧ್ಯವಾಗಲಿಲ್ಲ ಅಂತೇಳಿ ಮೆನ್ಷನ್ ಅನ್ನ ಮಾಡಿದ್ದಾರೆ. 7ನೇದಾಗಿ ಇತ್ಸಿಂಗ್. ನೋಡ್ರಿ, ಇವ್ರು ಯಾವ ದೇಶದವರು? ಚೀನಾ ದೇಶದವರು ಇದ್ದಾರೆ. ನೋಡ್ರಿ, ಯಾರು? ಇತ್ಸಿಂಗ್ ಅವರು. ನೋಡ್ರಿ, ಇವ್ರು ಬಂದಿರತಕ್ಕಂಥ ವರ್ಷ ಸಮಯಪ್ಪ ಅಂತಂದ್ರೆ ಕ್ರಿಸ್ತಶಕ 671ರಿಂದ 695ರವರೆಗೆ 671ರಿಂದ 695ರವರೆಗೆ ಬಂದಿರತಕ್ಕಂಥವರು. ನೆಕ್ಸ್ಟ್ ನೋಡೋಣ, ಇವರಿಗೆ ಆಶ್ರಯವನ್ನು ನೀಡಿರ್ತಕ್ಕಂಥ ರಾಜ ಯಾರಪ್ಪ ಅಂತಂದ್ರೆ ಹರ್ಷವರ್ಧನ ನಂತರ ಭಾರತೀಯ ರಾಜರಪ್ಪ ಅಂತಂದ್ರೆ ಇವನಿಗೆ ಆಶ್ರಯವನ್ನ ನೀಡ್ತಾರೆ. ನೋಡ್ರಿ, ಇವ್ರು ಬರೆದಿರ್ತಕ್ಕಂಥ ಕೃತಿ ಯಾವುದು? ಎ ರೆಕಾರ್ಡ್ಸ್ ಆಫ್ ದಿ ಬುದ್ಧಿಸ್ಟ್ ರಿಲಿಜಿಯನ್ ಅಂತೇಳಿ. ಯಾವುದು? ಎ ರೆಕಾರ್ಡ್ ಆಫ್ ದಿ ಬುದ್ಧಿಸ್ಟ್ ರಿಲಿಜಿಯನ್ ಅನ್ನುವಂಥ ಕೃತಿಯನ್ನ ಬರೆದಿದ್ದಾರೆ. ಇವರು ಕೃತಿಯ ವಿಷಯದ ಬಗ್ಗೆ ನೋಡ್ತಾ ಹೋದ್ರೆ ನಲಂದಾ ವಿಶ್ವವಿದ್ಯಾನಿಲಯದ ನಿಯಮಗಳು ಮತ್ತು ಸನ್ಯಾಸಿಗಳ ಜೀವನ ಮತ್ತು ಭಾರತೀಯ ವೈದ್ಯಕೀಯ ಪದ್ಧತಿಗಳ ಕುರಿತಾಗಿ ಈ ಕೃತಿಯು ತಿಳಿಸ್ಕೊಡ್ತದೆ. ಅದೇ ರೀತಿ ಭಾರತ ಮತ್ತು ರಾಜರ ಬಗ್ಗೆ ನೀಡಿರ್ತಕ್ಕಂಥ ಹೇಳಿಕೆ ಏನು ಇವರು ಇತ್ಸಿಂಗ್ ಅವರು ಅಂತಂದ್ರೆ ಭಾರತೀಯರು ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡ್ತಾರೆ. ಏನ್ ಹೇಳಿ? ಭಾರತೀಯರು ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡ್ತಾರೆ. ಅದೇ ರೀತಿ ಆಯುರ್ವೇದ ಚಿಕಿತ್ಸಾ ಪದ್ಧತಿಯು ಅತ್ಯಂತ ಪ್ರಭಾವಶಾಲಿಯಾಗಿದೆ. ಏನ್ ಹೇಳಿ? ಆಯುರ್ವೇದಿಕ ಪದ್ಧತಿಯಪ್ಪ ಅಂತಂದ್ರೆ ಅತ್ಯಂತ ಪ್ರಭಾವಶಾಲಿ ಆಗಿರ್ತಕ್ಕಂಥದ್ದು ಆಗಿದೆ ನೋಡ್ರಿ ಎಂದು. ಅದೇ ರೀತಿ ಭಾರತದ ಆಹಾರ ಮತ್ತು ಆರೋಗ್ಯ ಪದ್ಧತಿಯು ಶ್ಲಾಘಿಸಿದ್ದಾರೆ ಅಂತಂತಂದ್ರೆ ಇದರ ಬಗ್ಗೆ ಬಹಳಷ್ಟು ಹೊಗಳಿದ್ದಾರೆ, ಆಹಾರ ಪದ್ಧತಿ ಮತ್ತು ಆರೋಗ್ಯ ಪದ್ಧತಿಯ ಕುರಿತಾಗಿ ಅಂತೇಳಿ. ನಾವು ಇವಾಗ 7ನೇದಾಗಿ ಇದು ನೋಡಿದ್ವಿ. ನೆಕ್ಸ್ಟ್ ನೋಡೋಣ. ನೋಡ್ರಿ, ಆರಂಭದ ಮಧ್ಯಕಾಲಿನಲ್ಲಿ ಬರತಕ್ಕಂತಹ ವಿದೇಶಿಗರು ಯಾರ್ಯಾರಿದ್ದಾರೆ ಅವ್ರ ಕುರಿತಾಗಿ ನೋಡೋಣ. ನೋಡ್ರಿ, ಅಲ್ಬೆರುನಿ 8ನೇವನು, ಅಲ್ಬೆರುನಿ ಇವ್ರ ಕುರಿತಾಗಿ ನೋಡೋಣ. ಇವ್ರು ನೋಡ್ರಿ, ಇವರು ಪರ್ಷಿಯಾ ದೇಶದವರಾಗಿದ್ದಾರೆ. ಯಾರಾಗಿದ್ದಾರೆ ಇವರು? ಪರ್ಷಿಯಾದ ದೇಶದವರು ಅಂದ್ರೆ ಉಜ್ಕಿಸ್ತಾನ್ ಅಂದ್ರೆ ಖ್ವಾರಿಜಂ ದೇಶದವರು. ಇವರು ಮಹಮ್ಮದ್ ಗಜನಿಯೊಂದಿಗೆ ಭಾರತಕ್ಕೆ ಬರ್ತಾರೆ. ಇವರು ಯಾರು? ಅಲ್ಬೆರುನಿ ಯಾರು? ಮಹಮ್ಮದ್ ಗಜನಿಯೊಂದಿಗೆ ಭಾರತ ದೇಶಕ್ಕೆ ಬರ್ತಾರೆ. ಬಂದಿರತಕ್ಕಂಥ ವರ್ಷ ಕ್ರಿಸ್ತಶಕ 1017ರಿಂದ 1030ರವರೆಗೆ ಅಪ್ಪ ಅಂತಂದ್ರೆ ಇವರು ಭಾರತ ದೇಶದಲ್ಲಿ ಇರ್ತಾರೆ. ಆಶ್ರಯವನ್ನ ನೀಡಿರ್ತಕ್ಕಂಥ ರಾಜ ಯಾರಪ್ಪ ಅಂತಂದ್ರೆ ಗಜನಿ ಮಹಮ್ಮದ್ ಇವರಿಗೆ ಆಶ್ರಯವನ್ನ ನೀಡ್ತಾರೆ. ಯಾರಿಗೆ? ಅಲ್ಬೆರುನಿಗೆ. ಇವ್ರು ಬರ್ದಿರ್ತಕ್ಕಂಥ ಕೃತಿ ಯಾವ್ದಪ್ಪ ಅಂದ್ರೆ ಕಿತಾಬ್ ಉಲ್ ಹಿಂದ್ ಅಥವಾ ತಹಕೀರ್ ಎ ಹಿಂದ್ ಅಂತ ಹೇಳಿ. ಯಾವುದು? ಕಿತಾಬ್ ಉಲ್ ಹಿಂದ್ ಅಥವಾ ತಹಕೀರ್ ಎ ಹಿಂದ್ ಅಂತ ಹೇಳಿ. ನೋಡ್ರಿ, ಈ ಕೃತಿಯ ವಿಶೇಷತೆ ಏನಪ್ಪಾ ಅಂದ್ರೆ ಭಾರತದ ತತ್ವಜ್ಞಾನ, ಖಗೋಳಶಾಸ್ತ್ರ, ಗಣಿತ, ಸಮಾಜ ಮತ್ತು ಧರ್ಮ ಇವುಗಳ ಕುರಿತಾಗಿ ತಿಳಿಸ್ಕೊಡ್ತದೆ. ಇವರನ್ನ ಇಂಡಾಲಜಿಯ ಪಿತಾಮಹ ಅಂತೇಳಿ ಕೂಡ ಕರೀತಾರೆ. ನೋಡ್ರಿ, ಯಾರಿಗೆ? ಬೆರೋನಿಗೆ ಇಂಡಾಲಜಿಯ ಪಿತಾಮಹ ಅಂತೇಳಿ ಕೂಡ ಕರೀತಾರೆ. ನೆನ್ಪಿಟ್ಕೊಳ್ಬೇಕು, ಇದು ಕೂಡ ಇಂಪಾರ್ಟೆಂಟು. ಭಾರತದ ಬಗ್ಗೆ ಏನ್ ಹೇಳಿದ್ದಾರೆ, ರಾಜರ ಬಗ್ಗೆ ಏನ್ ಹೇಳಿದ್ದಾರೆ ಅದ್ರ ಬಗ್ಗೆ ನೋಡೋಣ. ನೋಡ್ರಿ, ಮಹಮ್ಮದ್ ಗಜನಿಯು ಆಕ್ರಮಣಗಳು ಭಾರತದ ಸಮೃದ್ಧಿಯನ್ನು ನಾಶ ಮಾಡಿದ್ವು. ನೋಡ್ರಿ, ಮಹಮ್ಮದ್ ಗಜನಿಯ ಆಳ್ವಿಕೆ ಭಾರತ ದೇಶದಲ್ಲಿರ್ತಕ್ಕಂಥ ಸಮೃದ್ಧಿಯನ್ನ ನಾಶ ಮಾಡಿದ್ವು. ಹಿಂದೂಗಳಲ್ಲಿ ಮುಸ್ಲಿಮರ ಬಗ್ಗೆ ದ್ವೇಷವನ್ನು ಉಂಟು ಮಾಡಿದ್ವು ಎಂದು ವಸ್ತುನಿಷ್ಠವಾಗಿ ಬರೆದಿದ್ದಾನೆ. ನೋಡ್ರಿ, ಮುಸ್ಲಿಮರ ಬಗ್ಗೆ ದ್ವೇಷವನ್ನು ಉಂಟು ಮಾಡಿದ್ರು ಅಂತೇಳಿ ಇಲ್ಲಿ ಕಟ್ಟುನಿಟ್ಟಾಗಿ ತಿಳಿಸಿದ್ದಾರೆ. ಭಾರತದ ಬಗ್ಗೆ ಏನ್ ಹೇಳ್ತಾರೆ? ಭಾರತೀಯ ವಿದ್ವಾಂಸರು ಅತ್ಯಂತ ಬುದ್ಧಿವಂತರಾಗಿದ್ರು. ಏನಾಗಿದ್ರು? ಬುದ್ಧಿವಂತರಾಗಿದ್ರು. ಅವರು ತಮಗಿಂತ ಶ್ರೇಷ್ಠರು ಯಾರೂ ಇಲ್ಲ ಎಂಬ ಅಹಂಭಾವನೆಯನ್ನ ಹೊಂದಿದ್ದಾರೆ ಅಂತೇಳಿ ಯಾರು ತಿಳಿಸಿದ್ದಾರೆ ಅಂದ್ರೆ ಅಲ್ಬೆರುನಿ. ನೋಡ್ರಿ, ಭಾರತೀಯರು ಇತಿಹಾಸವನ್ನು ಕ್ರಮಬದ್ಧವಾಗಿ ದಾಖಲಿಸುವುದಿಲ್ಲ ಎಂದು ಟೀಕೆಯನ್ನ ಮಾಡಿದ್ದಾರೆ. ಏನಂತ? ಭಾರತೀಯರು ಇತಿಹಾಸವನ್ನು ಕ್ರಮಬದ್ಧವಾಗಿ, ವಲಯಬದ್ಧವಾಗಿ ಇವರು ದಾಖಲಿಸಿಲ್ಲ ಅಂತೇಳಿ ಇದರ ಕುರಿತಾಗಿ ಟೀಕೆಯನ್ನ ಮಾಡಿದ್ದಾರೆ. ನೆಕ್ಸ್ಟ್ ನೋಡೋಣ, ದೆಹಲಿಯ ಸುಲ್ತಾನರ ಕಾಲದ ಬಗ್ಗೆ ನೋಡೋಣ. ದೆಹಲಿ ಸುಲ್ತಾನರ ಪೀರಿಯಡ್ಸ್ ಅಲ್ಲಿ ಯಾರ್ಯಾರು ಬಂದಿದ್ರು ಅಂತ ನೋಡ್ರಿ. ಮಾರ್ಕೋ ಪೋಲೋ. ಯಾರು ಹೇಳಿ? ಮಾರ್ಕೋ ಪೋಲೋ ಯಾವ ದೇಶದವರು? ಇಟಲಿಯ
ವೆನಿಸ್ ನಗರದ ಪ್ರಖ್ಯಾತ ಹೊಂದಿರತಕ್ಕಂಥ ಪ್ರವಾಸಿಗ ಇವರಾಗಿರ್ತಾರೆ. ಇವರು ಭಾರತ ದೇಶಕ್ಕೆ ಬಂದಿರೋದು ಕ್ರಿಸ್ತ ಶಕ 1292ರಿಂದ 1294. ಆಶ್ರಯವನ್ನು ನೀಡಿರ್ತಕ್ಕಂಥ ರಾಜ ದಕ್ಷಿಣ ಭಾರತದ ಪಾಂಡ್ಯ ದೊರೆಯಂತೆ ಕರೆತಕ್ಕಂತಹ ಆ ಮಾರ್ವರ್ಮನ ಕುಲಶೇಖರ ಪಾಂಡ್ಯನು ಇವನಿಗೆ ಆಶ್ರಯವನ್ನ ನೀಡ್ತಾನೆ. ಇವನ ಕೃತಿ ಯಾವುದು? ದಿ ಟ್ರಾವೆಲ್ ಆಫ್ ಮಾರ್ಕೋ ಪೋಲೋ. ಏನ್ ಹೇಳಿ? ದಿ ಟ್ರಾವೆಲ್ ಆಫ್ ಮಾರ್ಕೋ ಪೋಲೋ ಇವರು ಬರೆದಿರ್ತಕ್ಕಂಥ ಕೃತಿಯಾಗಿದೆ. ಇವರ ಕೃತಿಯ ವಿಷಯ ಏನಪ್ಪಾ ಅಂದ್ರೆ ದಕ್ಷಿಣ ಭಾರತದ ಕರಾವಳಿ ಮುತ್ತುಗಳ ವ್ಯಾಪಾರ, ಆರ್ಥಿಕ ಸ್ಥಿತಿ ಇದರ ಕುರಿತಾಗಿ ಇವರು ತಮ್ಮ ಕೃತಿಯಲ್ಲಿ ಬರೆದಿದ್ದಾರೆ. ಆಮೇಲೆ ಭಾರತ ರಾಜರ ಬಗ್ಗೆ ಮತ್ತು ಭಾರತದ ಬಗ್ಗೆ ಏನ್ ಹೇಳಿದ್ದಾರೆ? ರಾಜರು ಅತ್ಯಂತ ಶ್ರೀಮಂತ ರಾಜರಾಗಿದ್ರು. ಏನಾಗಿದ್ರು? ಅತ್ಯಂತ ಶ್ರೀಮಂತ ರಾಜರಾಗಿದ್ರು. ಆತನ ಮೈ ಮೇಲೆ ವಜ್ರ ವೈಡೂರ್ಯಗಳು, ಆಭರಣಗಳು ರಾಜ್ಯಸ್ತಾ ಇದ್ವು. ಅಂದ್ರೆ ಬಹಳಷ್ಟು ಬಂಗಾರ, ವಜ್ರ, ವೈಡೂರ್ಯಗಳು ರಾಜನು ತನ್ನ ದೇಹದ ಮೇಲೆ ಹಾಕೊಳ್ತಾ ಇದ್ವು ಅಂತ ಹೇಳಿ ತಿಳಿಸಿದ್ದಾರೆ. ಅದೇ ರೀತಿ ಭಾರತದ ಬಗ್ಗೆ ಏನು? ಕಾಕತೀಯ ಸಾಮ್ರಾಜ್ಯದ ರಾಣಿಯಾಗಿರ್ತಕ್ಕಂಥ ರುದ್ರಾಮಾದೇವಿಯ ಆಡಳಿತವನ್ನು ಮುಕ್ತಕಂಠದಿಂದ ಹೊಗಳಿದ್ದಾರೆ. ಅವರು ಒಬ್ಬ ಪುರುಷನಿಗಿಂತ ಉತ್ತಮವಾಗಿ ಕರುಣೆ ಮತ್ತು ನ್ಯಾಯದಿಂದ ರಾಜ್ಯಭಾರವನ್ನ ಮಾಡ್ತಾ ಇದ್ಲು ಅಂತ ಹೇಳಿ ಕೂಡ ತಮ್ಮ ಕೃತಿಯಲ್ಲಿ ಬರೆದಿದ್ದಾರೆ. ತಮಿಳುನಾಡಿನ ಕಾಯಲ್ ಬಂದರಿನಲ್ಲಿ ನಡೆಯುತ್ತಿರ್ತಕ್ಕಂತಹ ಮುತ್ತು ಮತ್ತು ಕುದುರೆ ವ್ಯಾಪಾರದ ಬಗ್ಗೆ ಕೂಡ ಇವರು ತಿಳಿಸಿದ್ದಾರೆ. ನೋಡ್ರಿ, ಮಾರ್ಕೋಪೋಲೋ ಅವರು ಎಲ್ಲಿ ಕಾಯಲ್ ಬಂದರಿನಲ್ಲಿ ನಡೆಯುತ್ತಿರ್ತಕ್ಕಂಥ ಮುತ್ತು ಮತ್ತು ಕುದುರೆ ವ್ಯಾಪಾರದ ಬಗ್ಗೆ ಕೂಡ ವಿವರವಾದ ಮಾಹಿತಿಯನ್ನ ತಿಳಿಸಿದ್ದಾರೆ.